ವರಮಹಾಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸುವಾಗ ಈ ಒಂದು ವಿಷಯವನ್ನು ಮಾತ್ರ ಮರಿಬೇಡಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಂದು ಮನೆಯಲ್ಲೂ ವಿಶೇಷ ಸಂಭ್ರಮ. ದೇವಿಯನ್ನು ಸುಂದರವಾಗಿ ಅಲಂಕರಿಸಿ ಹೊಸ ಸೀರೆ ಉಡಿಸಿ ಆಭರಣಗಳಿಂದ ಸಿಂಗರಿಸಿ ಪೂಜೆ ಮಾಡುತ್ತಾರೆ. ಆದರೆ ದೇವಿಗೆ ಉಡಿಸುವಾಗ ಯಾವ ಬಣ್ಣ ಬೇಕಾದರೂ ಆಯ್ಕೆ ಮಾಡಬಹುದಾ? ಅಥವಾ ಕೆಲವು ಬಣ್ಣಗಳಿಗೆ ವಿಶೇಷ ಮಹತ್ವವಿದೆಯಾ? ಹೌದು, ದೇವಿಯ ಅಲಂಕಾರಕ್ಕೆ ಸೀರೆ ಆಯ್ಕೆ ಮಾಡುವಾಗ ಕೆಂಪು, ಹಸಿರು, ಹಳದಿ, ಗುಲಾಬಿ, ಕಿತ್ತಳೆ ಮತ್ತು ಚಿನ್ನದಂತಹ ಬಣ್ಣಗಳನ್ನು ಶುಭ ಬಣ್ಣಗಳನ್ನಾಗಿ ಆಯ್ಕೆ ಮಾಡಬಹುದು. ಕೆಂಪು ಬಣ್ಣವು ಶಕ್ತಿ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ಹಸಿರು ಬಣ್ಣವು ಸಮೃದ್ಧಿ ಸಂಕೇತವಾಗಿದೆ. ಹಳದಿ ಬಣ್ಣವು ಶುಭ ಮತ್ತು ಮಂಗಳದ ಸಂಕೇತವನ್ನು ಪರಿಗಣಿಸುವ ಸಂಪ್ರದಾಯ ಇದೆ. ಹಾಗಾಗಿ ವರಮಹಾಲಕ್ಷ್ಮೀ ದೇವಿಯ ಅಲಂಕಾರದಲ್ಲಿ ಇಂತಹ ಬಣ್ಣಗಳ ಸೀರೆ ತುಂಬ ಸುಂದರವಾಗಿಯೂ ಮಂಗಳಕರವಾಗಿಯೂ ಕಾಣುತ್ತದೆ. ಆದರೆ ಇಲ್ಲಿ ಒಂದು ಬಣ್ಣದ ಬಗ್ಗೆ ಮಾತ್ರ ಸ್ವಲ್ಪ ಜಾಗರೂಕರಾಗಿರಬೇಕು. ಆ ಬಣ್ಣ ಯಾವುದು ಗೊತ್ತಾ? ಅದು ಕಪ್ಪು ಬಣ್ಣದ ಸೀರೆ. ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಪ್ಪು ಬಣ್ಣವನ್ನು ನಕಾರಾತ್ಮಕತೆ, ದೃಷ್ಟಿ, ಅಶುಭ ಮತ್ತು ದುಃಖದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಕೆಲವು ಮನೆಗಳಲ್ಲಿ ಸಂಪ್ರದಾಯದಲ್ಲಿ ಶುಭ ಕಾರ್ಯಗಳಲ್ಲಿ ಮತ್ತು ದೇವರ ಪೂಜೆಗಳಲ್ಲಿ ಕಪ್ಪು ಬಣ್ಣವನ್ನು ದೂರ ಇಡುತ್ತಾರೆ. ವಿಶೇಷವಾಗಿ ವರಮಹಾಲಕ್ಷ್ಮೀ ದೇವಿಯ ಐಶ್ವರ್ಯ, ಸೌಭಾಗ್ಯ, ಸಂತೋಷ ಮತ್ತು ಸಮೃದ್ಧಿಯ ಸ್ವರೂಪ ಎಂದು ನಂಬಲಾಗುವುದರಿಂದ ದೇವಿಯ ಅಲಂಕಾರದಲ್ಲಿ ಕಪ್ಪು ಸೀರೆ ಬಳಸುವುದು ಕೆಲವು ಸಂಪ್ರದಾಯಗಳಲ್ಲಿ ಶುಭಕರವೆಂದು ಪರಿಗಣಿಸುವುದಿಲ್ಲ. ಕಪ್ಪು ಸೀರೆ ಉಡಿಸಿದರೆ ಖಂಡಿತವಾಗಿಯೂ ಹಣದ ಸಮಸ್ಯೆ ಬರುತ್ತದೆ ಅಥವಾ ಯಾವುದಾದರೂ ತೊಂದರೆ ಆಗುತ್ತದೆ ಎಂದು ಕೇಳಲು ವೈಜ್ಞಾನಿಕ ಆಧಾರವಿಲ್ಲ. ಇದು ಮುಖ್ಯವಾಗಿ ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ಹಿರಿಯರು ಪಾಲಿಸಿಕೊಂಡು ಬಂದ ಸಂಪ್ರದಾಯಕ್ಕೆ ಸಂಬಂಧಿಸಿದ ವಿಷಯ. ಹಾಗಾಗಿ ಈ ಬಾರಿ ವರಮಹಾಲಕ್ಷ್ಮೀ ದೇವಿಗೆ ಸೀರೆ ಉಡಿಸುವಾಗ ನಮ್ಮ ಮನೆಯ ಸಂಪ್ರದಾಯವನ್ನು ಗಮನದಲ್ಲಿಟ್ಟುಕೊಂಡು ಶುಭ ಬಣ್ಣದ ಸೀರೆಗಳನ್ನು ಆಯ್ಕೆ ಮಾಡಿ. ಕಪ್ಪು ಬಣ್ಣವನ್ನು ಸಾಧ್ಯವಾದಷ್ಟು ತಲುಪಿಸುವುದು ಒಳ್ಳೆಯದು. ದೇವಿಗೆ ಉಡಿಸುವ ಸೀರೆ ಬಣ್ಣದಲ್ಲೂ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಗೌರವಿಸಿ ಶುಭ ಬಣ್ಣದಿಂದ ಲಕ್ಷ್ಮಿಯನ್ನು ಅಲಂಕರಿಸಿ ಅವರು ಕೃಪೆಯಿಂದ ನಮ್ಮ ಮನೆ ಸದಾ ಸಮೃದ್ಧಿಯಿಂದ ತುಂಬಿರಲಿ. ದೇವಿಯ ಅಲಂಕಾರದಲ್ಲಿ ಯಾವ ಬಣ್ಣದ ಸೀರೆ ಇರಲಿ ಇರದಿರಲಿ, ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಭಕ್ತಿ, ಶ್ರದ್ಧೆ ಮತ್ತು ಮನಸ್ಸಿನ ಶುದ್ಧತೆ. ಶ್ರೀ ವರಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಗಳಲ್ಲಿ ಸದಾ ನೆಲೆಸಿರಲಿ. ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಸಂತೋಷ, ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯಲಿ. ಈ ಒಂದು ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಮನೆ ಸ್ನೇಹಿತರ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂತೀನಿ. ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಾಯಿ ವರಮಹಾಲಕ್ಷ್ಮಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಎಂದು ಕೋರುತ್ತೇನೆ.